ರಥಸಪ್ತಮಿಯ ಪ್ರಯುಕ್ತ ಶ್ರೀ ಕ್ಷೇತ್ರ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಎಸ್ಪಿವೈಎಸ್ಎಸ್ ತಂಡದ ವತಿಯಿಂದ ಸಾಮೂಹಿಕವಾಗಿ 108 ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಜರುಗಿತು. ಎಸ್ಪಿವೈಎಸ್ಎಸ್ ಕರ್ನಾಟಕ ಯೋಗ ಸಮಿತಿ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆ 16 ದೇವಾಲಯಗಳಲ್ಲಿ ರಥಸಪ್ತಮಿ ಪ್ರಯುಕ್ತ ಭಾನುವಾರ ಸಾಮೂಹಿಕ 108 ಸೂರ್ಯ ನಮಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಆ ಪ್ರಯುಕ್ತ ಶ್ರೀ ಕ್ಷೇತ್ರ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿಯೂ ಕ್ಷೇತ್ರದ ಅನುವಂಶೀಯ ಪ್ರಧಾನ ಅರ್ಚಕರಾದ ಪದ್ಮನಾಭ ಭಟ್ ಹಾಗೂ ಶ್ರೀರಾಮಕೃಷ್ಣ ತಪೋವನದ ಸ್ಥಾಪಕ ಅಧ್ಯಕ್ಷರು ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿ ಮತ್ತು ಅರ್ಚಕರಾದ ಶಶಿ ಮಹಾರಾಜ್, ಕಾರ್ಯಕ್ರಮ ಸಂಚಾಲಕರಾದ ಸತೀಶ್ ಗರೋಡಿ, ಭಾರತಿ ನಾಗೇಶ್ ಪೊಳಲಿ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಂಜಾನೆ 4:45ಕ್ಕೆ ಭಜನೆಯೊಂದಿಗೆ ಪ್ರಾರಂಭವಾಗಿ ಅಮೃತ ವಚನ ಪಂಚಾಂಗ ಪಠನ, ಮಾನಸಿಕ ಸಿದ್ಧತೆ, ಉಸಿರಾಟ ಪ್ರಕ್ರಿಯೆ, ಗಣಪತಿ ನಮಸ್ಕಾರ ಮತ್ತು 3 ಹಂತಗಳ 9 ಆವೃತ್ತಿಯಲ್ಲಿ ಸಾಮೂಹಿಕ 108 ಸೂರ್ಯ ನಮಸ್ಕಾರ ಅಮೃತಾಸನವನ್ನು ನುರಿತ ಯೋಗ ಶಿಕ್ಷಕರಿಂದ ಪ್ರಾತ್ಯಕ್ಷಿತೆಯ ಮೂಲಕ ನಡೆಸಲಾಯಿತು. ಬೆಳಗ್ಗೆ 7 ಗಂಟೆಗೆ ಯೋಗ ಮಂತ್ರದೊಂದಿಗೆ ಕಾರ್ಯಕ್ರಮ ಸಮಾಪನಗೊಂಡಿತು. ರಥ ಸಪ್ತಮಿಯಂದು ಶ್ರೀದೇವಿ ಸಾನ್ನಿಧ್ಯದಲ್ಲಿ ಸಾಮೂಹಿಕ 108 ಸೂರ್ಯ ನಮಸ್ಕಾರ ಮಾಡುವ ಮಹತ್ವವನ್ನು ಪೊಳಲಿ ನಗರದ ಸಹ ಸಂಚಾಲಕರಾದ ಸ್ಮಿತಾ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸುಮಾರು 550ಕ್ಕೂ ಯೋಗ ಬಂಧುಗಳು ಜೊತೆಗೆ ಸಾರ್ವಜನಿಕರು ಕೂಡ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಪೊಳಲಿ ನಗರ ಸಂಚಾಲಕರಾದ ಜನಾರ್ದನ್ ಪೆರಾರ, ನಗರದ ಪ್ರಮುಖರಾದ ಕೇಶವ ಕಾವೇರಿ, ಮೋಹನ್ ದಾಸ್ ಪೊಳಲಿ, ಅಶೋಕ್ ಪಾಲೆಮಾರ್, ಶಶಿರಾಜು ಪುಂಚಮೆ, ರಾಜೇಶ್ವರಿ ಪೊಳಲಿ, ಕುಮಾರ್ ಕೈಕಂಬ, ಕೃಷ್ಣ ಕೈಕಂಬ, ಅರುಣ್ ಆರಂಬೋಡಿ, ಶಶಿಕಲಾ ಕುಕ್ಕಿಪ್ಪಾಡಿ, ಸುರೇಂದ್ರ ಸಿದ್ದಕಟ್ಟೆ, ನಿತಿನ್ ಅರಳ, ಸುನೀತಾ ರಾಯ್, ಕೃಷ್ಣಪ್ಪ ಆರಂಬೋಡಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಕಾವ್ಯ ಪೊಳಲಿ ನಿರೂಪಿಸಿದ್ದರು. ಸತೀಶ್ ಗರೋಡಿ ವಂದಿಸಿದರು. एकं द्वे एडत्रीणि चत्वारि पञ्च षट् सप्त अष्ट एडनव दश एकादश समस्थिति. भ्रूमध्य दृष्टि, नासिकाग्र दृष्टि, भ्रूमध्य दृष्टि, नासिकाग्र दृष्टि, समदृष्टि, अंतर्दृष्टि, भ्रूमध्य दृष्टि, नासिकाग्र दृष्टि, भ्रूमध्य दृष्टि, नासिकाग्र दृष्टि, भ्रूमध्य दृष्टि, समदृष्टि.